ಶನಿ ಪ್ರದೋಷ, ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಹೀಗಿದೆ. ಧರ್ಮಗ್ರಂಥಗಳಲ್ಲಿ ಪ್ರದೋಷ ವ್ರತವನ್ನು ಅತ್ಯಂತ ಮಂಗಳಕರ ವ್ರತವೆಂದು ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸುವ ವ್ರತವೆಂದು ವಿವರಿಸಲಾಗಿದೆ. ಪ್ರತಿ ತಿಂಗಳ ತ್ರಯೋದಶಿ ತಿಥಿಯಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ. ಪ್ರದೋಷ ವ್ರತವನ್ನು ಆಚರಿಸುವವರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಬಾರಿ ಶುಭ ಸಂಯೋಗದೊಂದಿಗೆ ಪ್ರದೋಷ ವ್ರತವನ್ನು ಆಗಸ್ಟ್ 17 ರಂದು ಆಚರಿಸಲಾಗುವುದು. ಈ ಪ್ರದೋಷ ವ್ರತವು ಶನಿವಾರ ಬಂದಿರುವುದರಿಂದ ಇದನ್ನು ಶನಿ ಪ್ರದೋಷ ವ್ರತವೆಂದು ಕರೆಯಲಾಗುತ್ತದೆ. ಈ ವ್ರತವನ್ನು ಸಂತಾನ ಭಾಗ್ಯವನ್ನು ಹೊಂದುವ ಬಯಕೆಯಿಂದ ಆಚರಿಸಲಾಗುತ್ತದೆ. ಶನಿ ಪ್ರದೋಷ ವ್ರತದ ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಶನಿ ಪ್ರದೋಷ ವ್ರತ ಶುಭ ಯೋಗ. ಶನಿ ಪ್ರದೋಷ ವ್ರತದ ದಿನದಂದು 3 ಅತ್ಯಂತ ಮಂಗಳಕರ ಯೋಗಗಳು ಸೃಷ್ಟಿಯಾಗುತ್ತವೆ ಎಂದು ವೈದಿಕ ಪಂಚಾಂಗದಲ್ಲಿ ಹೇಳಲಾಗಿದೆ. ಈ ದಿನ ಪ್ರೀತಿ ಯೋಗ, ಆಯುಷ್ಮಾನ್ ಯೋಗ ಇರಲಿದೆ. ಪ್ರೀತಿ ಯೋಗವು ಹಗಲು 10:46 ರವರೆಗೆ ಇರುತ್ತದೆ ಮತ್ತು ನಂತರ ಆಯುಷ್ಮಾನ್ ಯೋಗವು ಪ್ರಾರಂಭವಾಗಲಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಶುಭ ಸಂಯೋಗಗಳಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ವಿಶೇಷ ಪ್ರಯೋಜನವನ್ನು ನೀಡುತ್ತದೆ. ಶನಿ ಪ್ರದೋಷ 2024 ಶುಭ ಮುಹೂರ್ತ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯು ಆಗಸ್ಟ್ 17 ರಂದು ಶನಿವಾರ ಹಗಲು ಬೆಳಗ್ಗೆ 8:05 ರಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ಆಗಸ್ಟ್ 18 ರಂದು ಮುಂಜಾನೆ ಬೆಳಗಿನ ಜಾವ 5:50 ಕೊನೆಗೊಳ್ಳುತ್ತದೆ. ಪ್ರದೋಷ ಕಾಲದಲ್ಲಿ ದೇವರನ್ನು ಪೂಜಿಸುವುದು ಅತ್ಯಂತ ಮಂಗಳಕರವಾಗಿರುತ್ತದೆ. ಈ ದಿನ ಪ್ರದೋಷ ಕಾಲ ಸಂಜೆ ಬೆಳಗ್ಗೆ 6:39 ರಿಂದ ರಾತ್ರಿ ಬೆಳಗ್ಗೆ 8:57 ರವರೆಗೆ ಶಿವನ ಪೂಜೆಗೆ ಶುಭ ಮುಹೂರ್ತವಿರುತ್ತದೆ. ಈ ಸಮಯದಲ್ಲಿ ನೀವು ಶಿವನನ್ನು ತಪ್ಪದೆ ಪೂಜಿಸುವುದು ಉತ್ತಮ. ಶನಿ ಪ್ರದೋಷ ವ್ರತದ ಮಹತ್ವ. ಪ್ರದೋಷ ವ್ರತವನ್ನು ಆಚರಿಸುವುದರಿಂದ ಭಗವಾನ್ ಶಿವನು ಪ್ರಸನ್ನನಾಗಿ ಆತನ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸುತ್ತಾನೆ. ಹಾಗೆಯೇ ಮಕ್ಕಳಿಲ್ಲದವರು ಶನಿ ಪ್ರದೋಷ ವ್ರತವನ್ನು ಆಚರಿಸುವುದರಿಂದ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಶಿವನ ಕೃಪೆಯಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ನೀವು ಪ್ರದೋಷ ವ್ರತವನ್ನು ತಪ್ಪದೇ ಆಚರಿಸಿ. ಶನಿ ಪ್ರದೋಷ ಪೂಜೆ ವಿಧಾನ. ಪ್ರದೋಷ ಕಾಲ ಅಂದರೆ ಶನಿ ಪ್ರದೋಷ ವ್ರತದ ದಿನದಂದು ಸಂಜೆಯ ಸಮಯವನ್ನು ಪೂಜೆ ಮಾಡಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯಾಸ್ತದ 1:30 ಗಂಟೆ ಮೊದಲು ಭಕ್ತರು ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಬೇಕು. ಸ್ನಾನದ ನಂತರ ಸಂಜೆಯ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಪ್ರಾರಂಭಿಸಿ. ಹಸುವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಗಂಗಾಜಲ ಇತ್ಯಾದಿಗಳೊಂದಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನಂತರ ಶಿವಲಿಂಗಕ್ಕೆ ಬಿಳಿಚಂದನವನ್ನು ಹಚ್ಚಿ ಬಿಲ್ವಪತ್ರೆ, ಹೂವು ಇತ್ಯಾದಿಗಳನ್ನು ಅರ್ಪಿಸಿ. ನಂತರ ಕ್ರಮಬದ್ಧವಾಗಿ ಪೂಜೆ ಮಾಡಿ ಶಿವನಿಗೆ ಆರತಿಯನ್ನು ಮಾಡಿ. ಈ ರಾಶಿಚಕ್ರದವರಿಗೆ ಶನಿ ಪ್ರದೋಷ ವ್ರತ ಅತ್ಯಂತ ವಿಶೇಷ. ಜ್ಯೋತಿಷ್ಯದ ಪ್ರಕಾರ ಪ್ರಸ್ತುತ 7 ರಾಶಿಗಳು ಮಕರ, ಕುಂಭ, ಮೀನ, ಅರ್ಧಾಷ್ಟಮ, ವೃಶ್ಚಿಕ, ಕಂಟಕ ಶನಿ, ಕಟಕ, ಸಪ್ತಮ ಶನಿ, ಸಿಂಹ ಶನಿಯ ಪ್ರಭಾವವನ್ನು ಎದುರಿಸುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ಶನಿ ಪ್ರದೋಷ ವ್ರತದ ದಿನದಂದು ಶನಿ ಮತ್ತು ಶಿವನನ್ನು ಪೂಜಿಸುವುದರಿಂದ ಈ ರಾಶಿಯವರು ವಿಶೇಷ ಲಾಭವನ್ನು ಪಡೆಯಬಹುದು. ಈ ದಿನ ಶನಿ ದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಮತ್ತು ದೀಪವನ್ನು ಬೆಳಗಿಸಿ. ಇದರೊಂದಿಗೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಹೀಗೆ ಮಾಡುವುದರಿಂದ ಶನಿಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ.